ಫೋನ್ ಮಾಡಿ ಬಾಕ ಇಲ್ಲ ಆಚೆ ಬನ್ನಿ. ಅಲ್ಲ ಏನಕ್ಕೆ ಇದೆಲ್ಲ? ಏನ್ ಮಾಡ್ತಿದ್ಯಾ ನೀನು? ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ ಇವ್ರನ್ನೆಲ್ಲ ಏನಕ್ಕಕ್ಕ? ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ನೀನ್ ಬಾಕ ಒಳಗಡೆ. ಬಾಯಿ ಫಸ್ಟ್ ನೀನ್ ಬಾಯಿಲಿ. ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ಎಲ್ಲ ನಿಂತ್ಕೊಂಡಿದ್ದೆ? ಏನ್ ನಂಗೆ ಒಂದೇ ಅರ್ಥ ಆಯ್ತಾ ಇಲ್ಲ. ಏನ್ ನೀನು? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದು ಫೋನ್ ರೆಸ್ಪಾನ್ಸ್ ಮಾಡಕ್ಕೆ. ಪ್ರಮೋಷನ್ಗಳು ಓಡಾಡ್ತಾ ಇದೀನಲ್ಲ ಅಕ್ಕ. ಎಲ್ಲಾದ್ರೂ ಓಡಾಡೋ. ಏನ್ ಒಳಗೆ ಏನಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿಲ್ಲ. ಏನಕ್ಕ ಮಾತಾಡಿ? ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನ್ ಅನ್ಕೊಂಡಿದ್ಯಾ ನೀನು? ಹೆಣ್ಮಕ್ಳು ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಬೇಡ ಸುರಿ, ನಾನು ಯಾವತ್ತಿದ್ರು ಹೆಣ್ಮಕ್ಳ ಪರ. ನಿಂಗೆ ಚೆನ್ನಾಗಿ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿಂಗೆ? ನನ್ನ ಮಗನ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡೋಕ್ಕಲ್ಲಿ. ಅರ್ಥ ಆಯ್ತಾ? ಹೆಣ್ಮಕ್ಳಿಗೆ ಡ್ರೆಸ್ ಅವರೆಲ್ಲ ನೀನು ನನ್ಗೆ ಇದು ಕ್ಯಾನ್ಸರ್ ಕೊಡು. ಏನ್ ನೀನು ಹಾಕಿರೋ ಡೈಲಾಗು? ಹೆಣ್ಮಕ್ಳಿಗೂ ಅದೇ ಗೌರವ ಇರ್ಬೇಕಪ್ಪ. ಮರ್ಡರ್ ಮಾಡೋದು ಅವ್ನಿಗೆ ಏನೋ ಒಂದು ಈ ಡೈಲಾಗ್ 9 ತಗೊಂಡು ಇವಾಗ ಏನ್ ಮಾಡ್ತಾರೆ? ಇವಾಗ ನಂದು ಡೈಲಾಗ್ ಇದೆ ಮ್ಯಾಮ್, ತಲೆ ಡೈಲಾಗ್ ಇದೆ. ಇವ್ರದ್ದು ಒಂದೈತೆ ಏನೋ ತಲೆ ಹಿಡಿದ್ಬಿಟ್ಟು ತಲವಾರಿ ತಪ್ಪು ಅಂತ ಐತೆ. ಅವಾಗ ಸೆನ್ಸಾರೇ ಆಗೈತಕ್ಕ. ನನ್ ಸೆನ್ಸಾರ್ ಅವರೇ ಕೊಟ್ಟಿದ್ದಾರೆ. ಸೆನ್ಸಾರ್ ಆಗೈತಿ. 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ. ಏನ್ ಇಷ್ಟನೋ ನಿಂಗೆ ಏನ್ ಬರುತ್ತೋ ಹಂಗ್ ಮಾಡು. ಬಟ್ ಸಿನಿಮಾ ನೋಡಿ ಮ್ಯಾಮ್, ಸಿನಿಮಾ ನನಗೆ ಏನ್ ಅನ್ಸುತ್ತೋ ನಾನು ಹಂಗ್ ಮಾಡ್ತೀನಿ. ಅದೇ ಸಿನಿಮಾ ನೋಡ್ಬಿಟ್ಟು ಮಾಡಿ. ನೀವು ನೋಡ್ಬಿಟ್ಟು ಮಾಡಿ ಅಕ್ಕ. ಮಾಡ್ತಿರೋದು ತಪ್ಪು. ಈಗಲೂ ಹೇಳ್ತಿದ್ದೀನಿ ತಪ್ಪು. ಆಯ್ತಾ? ಅದು ನೀನು ಏನ್ ಮಾಡ್ತೀಯೋ ನೀವು ಪಿಕ್ಚರ್ ನೋಡಿ. ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೈಲೈಟ್ ಕ್ಯಾರೆಕ್ಟರ್ ಅಲ್ಲ, ಫಸ್ಟ್ ಹೆಣ್ಮಕ್ಳಿಗೆ ನೀವೇ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಟ್ಟು ಅದು ಮರ್ಯಾದೆ ಕೊಡು ಅಷ್ಟೇ. ನಾನು ಹೇಳೋದು ಅಕ್ಕ, ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಕ್ಕ. ಪಿಕ್ಚರ್ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ತುಂಬಾ ಇಟ್ಟಿದ್ದೀನಿ. ನಿಮ್ಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಗೌರವ ಕೊಟ್ಟಿದ್ದೀನಿ ಪದೇ ಪದೇ ನಾನು ನಿನ್ನ ಹತ್ರ ಅದೇ ಪಿಕ್ಚರ್ ನೋಡ್ಬಿಟ್ಟು ನೋಡಕ್ಕ. ಆಮೇಲೆ ನಿಮ್ಗೇನ್ ಅನ್ಸುತ್ತೋ ಫಿಲಮ್ ನೋಡಿ ಮ್ಯಾಮ್. ನೀನು ಅರ್ಧ ಅಂತ ಕೇಳ್ತಲ್ಲ. ಇವತ್ತು ಅರ್ಧ ಕೊಡಕ್ಕ. ಪಿಕ್ಚರ್ ಇಷ್ಟ ಇಲ್ಲ ಅಂದ್ರೆ ಅರ್ಧ ಕೊಡಕ್ಕ. ಎಲ್ಲ ನೀವು ಏನೇ ಮಾಡೋದಿದ್ರೆ ಫೆಬ್ರವರಿ 20ನೇ ತಾರೀಕು ಆದ್ಮೇಲೆ ಮಾಡಿ ಮ್ಯಾಮ್. ಫಿಲಮ್ ಮಾಡಿ ಅಕಸ್ಮಾತ್ ಅಲ್ಲೇನಾದ್ರು ನೆಗೆಟಿವ್ ಆಗಿ ಆಯ್ತಕ್ಕ. ಮಾಡಿ ಅರ್ಧ ಬಂದೆ ನಾನು ಫಿಲಮ್ ಅರ್ಧ ಕೇಕ ಹೋಗಿ ಅರ್ಧ ಕೇಕ ಮಾಡೋದು. ಎತ್ತ ಕೇಳಲ್ಲ ಯಾರನು? ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ನನ್ಗೆ ಆಗ್ತಾ ಇತ್ತು. 20ನೇ ತಾರೀಕಿಗೆ ಏನೋ ಒಂದು ಆಗ್ತಾ ಇತ್ತು. ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಒಂಚೂರು ಪಿಕ್ಚರ್ ತರ ತಗೋಬೇಕು ಇದನ್ನ. ಅರ್ಥ ಆಯ್ತಾ? ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಎತ್ತು ಮುಗಿತೀನಿ. ತುಂಬಾ ಕಷ್ಟದಲ್ಲಿ ಮುಗಿತೀನಿ. ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ? ಒಂದು ಡಾನ್ ಬಂದು ಒಂದು ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದಾಗ ಅವ್ನಿಗೆ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ. ಜೊತೆಗಿರೋನ ಅಜಿಪ್ ಮಾಡಕ್ ಕೊಡ್ತಾರೆ. ಆ ಅಜಿಪ್ ಮಾಡೋರ್ನ 3 ಜನನು ಡಾನ್ನೇ ತಿರುಗಿಸಿ ಹೊಡಿತಾರೆ. ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ? ಮಂಗಳಕ್ಕೆ ಎತ್ತು ಮಾಡ್ತಾರ? ಹೆಂಗ್ ಹೊಡಿತಾರೆ ಹೇಳಿ? ನೀವೇಳಿ. ಏನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಸಿನಿಮಾ ತರ ತಗೋತಾ ಕ್ಯಾರೆಕ್ಟರ್ ತರ ತಗೋತಾ. ಇವಾಗ ಚಿತ್ರಾನು ಒಂದು ಡೈಲಾಗ್ ಕೊಡ್ತಿದ್ದಾರೆ. ತಲೆ ಲಾಂಗ್ ಹಿಡಿಯೋದ್ ಬಿಟ್ಬಿಟ್ಟು ತಲವಾರ್ ಹಿಡಿಯೋದ್ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ತರ ತಗೋಬೇಕಲ್ಲ. ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಅದನ್ನೆಲ್ಲ ಪಿಕ್ಚರ್ ತರ ತಗೊಳ್ಳಿ. ನಮ್ಮನೆಲ್ಲೋ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ನನ್ನ ಹತ್ರ ಎಲ್ಲ ನಾನು ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳು ನಾನು ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನಾನೋ ತಿಳ್ಕೊಂಡು ಏನಾನೋ ಮಾತಾಡ್ದು ಇಷ್ಟು ದಿನ ಚೆನ್ನಾಗಿರೋದು. ಯಾರು ಏನಾನೋ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿದೆ. ಈ ಥರ ಏನೋ ಮಾಡಬಾರ್ದು, ತುಳಿಯೋಕೆ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನ್ನ ತುಳಿಲಿ. ಅದೇನೇ ಆಗಲಿ, ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು. ನನಗೂ ಭಯ ಇರಲ್ಲ. ನಾನು ಯಾವ 10 ಜನನ ಹಾಕೊಂಡು ಬಿಲ್ಡಪ್ ಮಾಡಿದವ್ನು ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಮನೆ ಮಠ ಏನು ಗುರಿ ಎತ್ತಬೇಕು? ನನಗೆ 108 ಕೆಲಸಗಳೈತಿ. ಎಲ್ಲರಿಗೂ ಆನ್ಸರ್ ಮಾಡೋಕೆ. ಚಿತ್ರಾನು ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು. ನಾನು ಎತ್ತಕ್ಕಾಯ್ತಾ? ಏನಮ್ಮ ಮಾಡಿಲ್ವಾ? ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬರೊಬ್ರು ಟ್ಯಾಕ್ಸಲ್ಲಿ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಆಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ. ಜಯಣ್ಣ ಕಮ್ಮೇಶ್ ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲೂ ಆಗೋದು ಹೇಳಿ? ನಾವು ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡರ್ ಮಾಡ್ತೀನಿ. ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ. ಅಮ್ಮ ನೀನು ಆರ್ತಿ ಎತ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡಕ್ಕಾಯ್ತೈತಾ? ನೀನೇನ ಎಂತ ಎಲ್ಲರೂ ರಿಯಲ್ ಚೆನ್ನಾಗಿದ್ದಾಗ ಚಿತ್ರ ಚೆನ್ನಾಗಿದ್ದಾಗ ಇವಳು ನನ್ನ ಲವರ್. ಇವಳು ಯಾವಾಗ ನಾನು ಬಿಟ್ಟು ಹೋದ್ಲ? ಇವಳ ಅಮ್ಮ ಇವಳ ಹತ್ರ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋದು. ಎಲ್ಲರೂ ಮಾತಾಡ್ತಿರೋದು.
ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್. ಅಲ್ಲ, ಈಗ 20 ಸಿನಿಮಾ ರಿಲೀಸ್ ಇದೆ, ಮತ್ತೆ ಈ ತರ ತೊಂದರೆಗಳು, ಈ ಟ್ರೈಲರ್ ಡಿಲೀಟ್ ಅದೇ ಸರ್, ನೀವು ಯಾರೇ ಏನೇ ಅನ್ಕೋತಾ ಇದ್ರು ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ಅದು ಯಾರು ಏನ್ ಧಮ್ಕಿ ಇಟ್ರೆ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು. ಸಿನಿಮಾ ಹೋಗ್ತಾರಲ್ಲ ನೆಕ್ಸ್ಟ್ ಹೋಗ್ಲಿ ಬಿಡಿ, ನಾನು ತೋರಿಸಿ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ, ಯಾರೇ ಆದ್ರೂ ಅಷ್ಟೇನೆ. ಸಿನಿಮಾ ನೋಡಿ ಸರ್. ಫಸ್ಟ್ ತೋರಿಸ್ತೀರಾ ಸಿನಿಮಾ? ಹಂಗಾದ್ರೆ ಫಸ್ಟ್ ತೋರಿಸ್ತೀರಾ ಅವ್ರಿಗೆ? ಸರ್ ಹಂಗೇನಾದ್ರು ಆಯ್ತಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು, ಎಲ್ಲರೂ ನೋಡ್ಲಿ. ನೀವು ಬಂದು ನೋಡಿ, ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸೋದು. ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವರೆಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನಾನು ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರ ಯಾವತ್ತೊಂದು ಕಂಟೆಂಟ್ ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರಿಗೂ ರಿವೀಲ್ ಮಾಡಿಲ್ಲ. ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು, ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ಸಿರೋದು ಒಬ್ಬೊಬ್ರು. ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕೆ ಹೋಗಿಲ್ಲ. ನಿನ್ಗೆ ಹೇಳಿದ್ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ ಅಲ್ಲಿ ಮಾಡ್ದಾಗ ತಾನೇ ನಿನ್ಗೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಂದು ಟ್ರೈಲರಲ್ಲೂ ಇಲ್ಲ, ಟೀಸರಲ್ಲೂ ಇಲ್ಲ. ಇಲ್ಲ ಇನ್ಕ್ಲೂಡು ಎದ್ರಲ್ಲೂ ತೋರಿಸಿಲ್ಲ ಚಿತ್ರ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು. ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು, ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತಿ ಮುಗಿತಾ ಇದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಡೇ 1 ಇಂದ ಹಿಡಿದು ಇವತ್ತು ನೀವೇ ನಾನು ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ. ನಾನು ಇನ್ನೇನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ. ಸರಿ, ಆಯ್ತು ಸರ್, ಒಳ್ಳೇದಾಗ್ಲಿ, ನೋಡೋಣ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ. ದಯವಿಟ್ಟು ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತೈತೆ ಎಲ್ಲ ಕಡೆಯಿಂದ. ಏನು ಮಾಡೋದು ಸರ್, ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಡ್ಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಅಂದರೆ ಇನ್ನೇನು ಸರ್, ಇದು ನೋಡ್ಕೊಂಡು ಈಗ ಡೇ 1 ಇಂದನೂ ಬರ್ತೈತೆ. ಡೇ 1 ಇದು ಹೊಸ್ತಲ್ಲ ನನಗೆ. ಡೇ 1 ಇಂದನೂ ಬರ್ತೈತೆ. ನಾನು ಹೇಳಿಲ್ವಾ ಸರ್? ನಾನು ಹೇಳಿಲ್ವಾ ಅವಲೇ ನನಗೆ ಏನೇ ಬಂದ್ರು ನನಗೆ ಇವಾಗ ಹೊಡೆದಾಗ್ತಾ ಇದ್ದೀನಿ. ಪಿಕ್ಚರೇ ರೌಡಿಸಮ್ ಅಂದಾಗ ಸರ್ ಕಾಲಿಡೋ ಮುಂಚೆ 10 ಸಲ ಯೋಚನೆ ಮಾಡಿದೆ ಸರ್. ಕಾಲು ಇಟ್ಬಿಟ್ಮೇಲೆ ನನಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ. ನೆವರ್ ಗಿವ್ ಅಪ್ ಸರ್. ನಾನು ಎಲ್ಲೂ ಬಿಡ್ಕೊಳಲ್ಲ. ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾರೆ. ನಾನು ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತೀನಿ ಸರ್. ಹಂಗೊಂದು ವೇಳೆ ಬಂತಂದರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ. ಅಕ್ಕನೂ ಹೇಳ್ತೀನಿ, ಅವ್ರಿಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ಪಾಪ ಇಷ್ಟು ದಿನ ನಂಗೆ ತುಂಬ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರು ಅವ್ರಿಗಿಂತ ಏನು ಹೇಳಿದ್ರೋ ಏನು ಮುಂದೆ ಗೊತ್ತಿಲ್ಲ. ಈ ಥರ ಒಬ್ಬೊಬ್ಬರಾಗಿ ಹಿಂಗೆ ಬರ್ತಾ ಇದ್ದಾರೆ. ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರಾಗಿ ತಿರುಗ್ತಾ ಇದ್ದಾರೆ. ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ತಿರುಗಲಿ, ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಸರ್. ನನ್ನ ಮನೆ ದುಡ್ಡು ತಂದಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ ಸರ್. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಸರಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.